ಅಡಿಬೈಲು ಜಾತ್ರೆ ಮುನ್ನೆಚ್ಚರಿಕೆಗೆ ಕ್ರಮ. ಸಿಮೆಂಟ್ ಮಂಜು, ಆಲೂರು. ಅಡಿಬೈಲು ಶ್ರೀ ರಂಗನಾಥಸ್ವಾಮಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ 1.6 ಕಿಲೋಮೀಟರ್ ರಸ್ತೆ ದುರಸ್ತಿ ಕಾಮಗಾರಿಗೆ 15 ದಿನಗಳಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಜೂನ್ 31 ಮತ್ತು ಫೆಬ್ರವರಿ 1ರಂದು ಅಡಿಬೈಲು ಶ್ರೀ ರಂಗನಾಥಸ್ವಾಮಿ ದೇವರ ಜಾತ್ರೆ ನಡೆಯುವ ಅಂಗವಾಗಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಚನ್ನಾಪುರದಿಂದ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಮುಂದಿನ 10 ದಿನಗಳಲ್ಲಿ ಜಾತ್ರೆ ಪ್ರಾರಂಭವಾಗುವುದರಿಂದ ಜಾತ್ರೆ ಮುಗಿದ ತಕ್ಷಣ ಕಾಮಗಾರಿ ಆರಂಭಿಸಲಾಗುವುದು. ತಕ್ಷಣಕ್ಕೆ ಗುಂಡಿಗಳನ್ನು ಸಮ ಮಾಡಿ ನೀರು ಹಾಕಿ ರಸ್ತೆಗೆ ಚಾಚಿರುವ ಗಿಡಗುಂಟೆಗಳನ್ನು ತೆರವು ಮಾಡಿ ವಾಹನಗಳು, ಜನಸಾಮಾನ್ಯರು ಓಡಾಡಲು ಅನುಕೂಲ ಕಲ್ಪಿಸಲು ಪ್ರಾಥಮಿಕ ಹಂತದ ಕಾಮಗಾರಿ ಮಾಡಲಾಗುವುದು. ಜಾತ್ರೆ ದಿನ 2 ಟ್ಯಾಂಕ್ ನೀರನ್ನು ಸಂಗ್ರಹಿಸಿಕೊಡು ಆಗಾಗ ಸಿಂಪಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಡಿಬೈಲು ಗ್ರಾಮದ ವ್ಯಾಪ್ತಿಯು ಕಾಡಾನೆಗಳ ಹಾವಳಿ ಪ್ರದೇಶವಾಗಿರುವುದರಿಂದ ಜಾತ್ರೆ ಪ್ರಾರಂಭವಾಗುವ ಮುನ್ನ 4 ದಿನಗಳಿಂದ ಜಾತ್ರೆ ಮುಗಿಯುವವರೆಗೂ ಅರಣ್ಯ ಇಲಾಖೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ತಂಡ ಸ್ಥಳದಲ್ಲಿದ್ದು ರಕ್ಷಣೆ ನೀಡಬೇಕು. ಪೊಲೀಸ್ ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು. ಜಾತ್ರೆ ನಡೆಯುವ ಜುಲೈ 31ರಂದು ಭರತೂರು ಹೊಳೆ ಬಳಿ ಮತ್ತು ಫೆಬ್ರವರಿ 1ರಂದು ಬೆಟ್ಟದ ಮೇಲೆ ಕಾರಗೋಡು ಪಂಚಾಯಿತಿ ವ್ಯಾಪ್ತಿಯ ಆಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಅಡಿಬೈಲು ರಂಗನಾಥ ಸ್ವಾಮಿ ಅಂತ ಹೇಳಿದ್ರೆ ಈ ಭಾಗದ ಆರಾಧ್ಯ ದೈವ. ಲಕ್ಷಾಂತರ ಜನಕ್ಕೆ ಒಂದು ರೀತಿಯಲ್ಲಿ ಮನೆ ದೇವರು. ವರ್ಷವೂ ಕೂಡ ಈ ವರ್ಷದಂತೆಯೇ ಜಾತ್ರಾ ಮಹೋತ್ಸವ 1ನೇ ತಾರೀಕಿಗೆ ಬೆಟ್ಟದ ಮೇಲೆ, ಅದೇ ರೀತಿಯಲ್ಲಿ ಬರ್ತೂರಲ್ಲಿ 31ನೇ ತಾರೀಕಿಗೆ. ಈ ಭಾಗದಲ್ಲಿ ಇತಿಹಾಸ ಪ್ರಸಿದ್ಧ ಜಾತ್ರೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಜಾತ್ರೆಯನ್ನು ಈ ವರ್ಷವೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಧಿಕಾರಿಗಳ ಜೊತೆ ಬಂದು ಅವರು ಯಾವ್ಯಾವ ಜವಾಬ್ದಾರಿಗಳನ್ನ ತಗೋಬೇಕು ಮತ್ತು ಏನೆಲ್ಲ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಏನು ಕಾರ್ಯಕ್ರಮಗಳಾಗಬೇಕು, ಈ ನಿಟ್ಟಿನಲ್ಲಿ ಬಂದು ಇವ್ರ ಜೊತೆ ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿದ್ದೀವಿ. ಅವರವರ ಇಲಾಖೆಗೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಎಲ್ಲ ಅವರವ್ರ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀವಿ. ಅವ್ರ ವ್ಯಾಪ್ತಿ ಒಳಗೆ ಜಾತ್ರೆ ಯಶಸ್ವಿಯಾಗೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೀನಿ.